RSSನವರು, ಬಿಜೆಪಿಯವರು, ಬಜರಂಗ ದಳದವರು ಶ್ರೀ ಪಿಣರಾಯಿ ವಿಜಯನ್ ರವರು ಮಂಗಳೂರಿಗೆ ಕಾಲಿಟ್ರೆ ನಾವು ಪ್ರತಿಭಟಿಸ್ತೇವೆ, ಬರಲಿಕ್ಕೆ ಬಿಡಲಿಕ್ಕೆ ಅಂತೇಳಿ ಬೆದರಿಕೆಯನ್ನು ಹಾಕಿದ್ರು. ಶ್ರೀ ಸಿದ್ದರಾಮಯ್ಯನವರು CPM ಪಕ್ಷದವರಲ್ಲ. ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಕೇರಳದ ಮುಖ್ಯಮಂತ್ರಿಗಳಲ್ಲಿ ಹೇಳಿದ್ರು, ಮಂಗಳೂರಿಗೆ ಬನ್ನಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಯಾರು ನಿಮ್ಮನ್ನು ಮುಟ್ತಾರಂತ ನಾನು ನೋಡ್ತೀನಿ, ನಾನು ಕರ್ನಾಟಕದ ಮುಖ್ಯಮಂತ್ರಿ ಹೇಳಿ ಕೇರಳದ ಮುಖ್ಯಮಂತ್ರಿಗೆ ಬೆಂಗಾವಲನ್ನು ಕೊಟ್ಟು ಆ ಕಾರ್ಯಕ್ರಮಕ್ಕೆ ಕರೆಸಿದ ನೆನಪು ಈಗಲೂ ಪ್ರತಿ ಕೇರಳೀಯರ ಮನಸ್ಸಲ್ಲಿದೆ. ಭಾರತ ದೇಶದಲ್ಲಿ ಅನ್ನಭಾಗ್ಯ ಯೋಜನೆಯನ್ನು ಸಮರ್ಪಣೆ ಮಾಡಿದ ಮುಖ್ಯಮಂತ್ರಿ. ಕರ್ನಾಟಕದಲ್ಲಿ ಕಳೆದ ಚುನಾವಣೆಯಲ್ಲಿ 5 ಗ್ಯಾರಂಟಿಗಳ ಬಗ್ಗೆ ಹೇಳಿದಾಗ ಎಲ್ಲರೂ ಟೀಕೆ ಮಾಡಿದ್ರು. ದೇಶದ ಇತಿಹಾಸದಲ್ಲಿ 3 ತಿಂಗಳೊಳಗೆ 5 ಗ್ಯಾರಂಟಿಗಳನ್ನು ಪಾಲನೆ ಮಾಡಿದ ಈ ದೇಶದ ಏಕೈಕ ಮುಖ್ಯಮಂತ್ರಿ. ಕರ್ನಾಟಕದ ಇತಿಹಾಸದಲ್ಲಿ ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾದ ವ್ಯಕ್ತಿತ್ವ ಯಾರಂತ ಕೇಳಿದ್ರೆ ಭವಿಷ್ಯದ ಇತಿಹಾಸ ಕರೆದು ಹೇಳ್ತದೆ, ಅದು ಶ್ರೀ ಸಿದ್ದರಾಮಯ್ಯನವರು. ಅತಿ ಹೆಚ್ಚು ಬಜೆಟ್ ಮಂಡನೆಯನ್ನು ಮಾಡಿದಂತ ಶ್ರೀ ಸಿದ್ದರಾಮಯ್ಯನವರು 17 ಬಜೆಟ್ ಮಂಡನೆಯನ್ನು ಮಾಡಿದ್ದಾರೆ. ಅಲ್ಪಸಂಖ್ಯಾತ, ದೀನ, ದಲಿತರ ಏಳಿಗೆಗೋಸ್ಕರ ತನ್ನ ಜೀವನವನ್ನೇ ಮುಡಿಪಾಕಿಟ್ಟ ಭಾರತೀಯ ಈ ದೇಶದ ಏಕೈಕ ಮಾದರಿ ವ್ಯಕ್ತಿತ್ವವಾದ ಮುಖ್ಯಮಂತ್ರಿ. ಈ ಕಾರ್ಯಕ್ರಮದಲ್ಲಿ ನಾನು ಕಳೆದ 5 ವರ್ಷಗಳ ಕಾಲ ಮಂಜೇಶ್ವರ ಶಾಸಕನಾಗಿದ್ದೆ. 2021ರ ಚುನಾವಣೆಯಲ್ಲಿ ನಾವು ಗೆದ್ದದ್ದು 745 ಮತಗಳ ಅಂತರದಿಂದ. 2016ರಲ್ಲಿ ನಾವು ಗೆದ್ದದ್ದು 89 ಮತಗಳ ಅಂತರದಿಂದ. ಈ ಕ್ಷೇತ್ರ ಚುನಾವಣೆ ನಡೆಯುವಾಗ ಇಡೀ ಕೇರಳ ಮಾತ್ರವಲ್ಲ, ದೇಶದ ಎಲ್ಲರೂ ಕುತೂಹಲದಿಂದ ಆ ಫಲಿತಾಂಶವನ್ನು ನೋಡ್ತಾರೆ. ಯಾಕಂತ ಹೇಳಿದ್ರೆ ಬಿಜೆಪಿ ಖಾತೆ ಓಪನ್ ಮಾಡ್ತಾರಾ, ಗೆಲ್ತಾರ ಎಂಬುದನ್ನು. ನಾವು ಸನ್ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಇವತ್ತೊಂದು ಭರವಸೆಯನ್ನು ಕೊಡ್ತಾ ಇದ್ದೇವೆ. ಮೇ 4ರಂದು ಫಲಿತಾಂಶ ಬರುವಾಗ 89 ಅಂತರ, 745 ಅಂತರ, 15,000 ಮತಗಳ ಅಂತರದಿಂದ ಭಾರತೀಯ ಜನತಾ ಪಕ್ಷವನ್ನು ಗಡಿಯಲ್ಲಿ ನಾವು ಸೋಲಿಸ್ತೇವೆ ಅಂತ ಹೇಳಿ ಅವರಿಗೆ ನಾವು ಭರವಸೆಯನ್ನು ಕೊಡಬೇಕು. ಅದೇ ರೀತಿಯಲ್ಲಿ ಒಬ್ಬ ಕನ್ನಡಿಗನಾಗಿ ಕನ್ನಡ ಭೂಪ್ರದೇಶ ನಿಂತ್ಕೊಂಡಿರ್ತಾ ಇದ್ದೀನಿ. ಇತ್ತೀಚೆಗೆ ಕೇರಳದಲ್ಲಿ ಮಲಯಾಳ ಮಸೂದೆ ಬಂತು. ನಾವು ವಿಧಾನಸಭೆಯಲ್ಲಿ ಶಬರಿಮಲೆಯ ಭಾಗವಾಗಿ VD ಸತೀಶನ್ ರವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೆವು. ಸಭೆಯಲ್ಲಿ ನಾವು ಭಾಗವಹಿಸಲಿಲ್ಲ. ಕನ್ನಡಿಗರೇ ಒಂದು ಕಿಂಚಿತ್ತು ಕೇರಳದಲ್ಲಿ ಸಮಸ್ಯೆ ಬಂದ್ರೆ ಯಾರ್ರಿ ಅಂತ ಕೇಳಲಿಕ್ಕಿರುವ ಕನ್ನಡಿಗರ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು. ಅವರು ಇವತ್ತು ಭಾಷೆಗಳ, ಕಲೆಗಳ, ಸಂಸ್ಕೃತಿಗಳ ತವರೂರಾದ ಕನ್ನಡದ ಪ್ರಥಮ ರಾಷ್ಟ್ರಕವಿ ಗೋವಿಂದ ಪೈಗಳ ಮಣ್ಣಿಗೆ ಆಗಮಿಸಿದ್ದಾರೆ. ಈ ಮಣ್ಣು ಅಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷದವರಿಗೆ ಹೋಗಿ ನರೇಂದ್ರ ಮೋದಿಯವರು, ಅಮಿತ್ ಶಾ ರವರು ಮಂಜೇಶ್ವರದಲ್ಲಿ ಸ್ಪರ್ಧಿಸಿದ್ರು ಕೂಡ ಈ ಸೀಟಲ್ಲಿ ಬಿಜೆಪಿಗೆ ಗೆಲ್ಲಲಿಕ್ಕೆ ಅಸಾಧ್ಯ ಎಂಬುದನ್ನು 35 ವರ್ಷಗಳಿಂದ ನಾವು ತೋರಿಸಿಕೊಟ್ಟಿದ್ದೇವೆ. ಆತ್ಮೀಯ ಬಂಧುಗಳೇ, ನೀವೆಲ್ಲರೂ ಕಾತುರದಿಂದ ಎಷ್ಟು ಗಂಟೆಗಳ ಕಾಲ ಸುಡು ಬಿಸಿಲಲ್ಲಿ ಕಾಯ್ತಾ ಇದ್ದೀರಿ. ಒಂದಂತೂ ಈ ಚುನಾವಣೆಯಲ್ಲಿ ಮಂಜೇಶ್ವರದ ಫಲಿತಾಂಶ ಬರುವಾಗ ಕೇರಳದ 39 ವಿಧಾನಸಭಾ ಕ್ಷೇತ್ರದ ಮತದಾರರು ಕುತೂಹಲದಿಂದ ಕೇಳೋದು, ಮಂಜೇಶ್ವರದಲ್ಲಿ ಏನಾಯಿತು? ಕರ್ನಾಟಕದ 224 ವಿಧಾನಸಭಾ ಕ್ಷೇತ್ರದವರು ಕೇಳೋದು, ಮಂಜೇಶ್ವರದಲ್ಲಿ ಏನಾಯಿತು? ಮೇ 4ರಂದು ಫಲಿತಾಂಶ ಬರುವಾಗ ಮಂಜೇಶ್ವರದ ಮತದಾರರಿಗೆ ಕೇರಳ, ಕರ್ನಾಟಕ, ಭಾರತದ ಜಾತ್ಯತೀತ ಮೌಲ್ಯಕ್ಕೆ ವಿಶ್ವಾಸ ವಿಧಿಸುವ ಎಲ್ಲರೂ ಒಂದು ಬಿಗ್ ಸಲ್ಯೂಟ್ ನೀಡುವ ರೀತಿಯಲ್ಲಿ ಅತ್ಯಂತ ಬಹುಮತದಿಂದ ಈ ಚುನಾವಣೆಯಲ್ಲಿ ನನ್ನ ಚಿಹ್ನೆ ಏಣಿ ಗುರುತಿಗೆ ತಮ್ಮ ಅಮೂಲ್ಯವಾದ ಮತಗಳನ್ನಿತ್ತು ಪ್ರಚಂಡ ಬಹುಮತ ಚುನಾಯಿಸಬೇಕಂತ ಕೇಳಿಕೊಳ್ತಾ ಇದ್ದೀನಿ. ಈ ಸಲ 2026ರಲ್ಲಿ ಕೇರಳದಲ್ಲಿ ಶ್ರೀ ಸಿದ್ದರಾಮಯ್ಯನರ ಥರ ಅದೇ ಥರ ಕಾಂಗ್ರೆಸ್ ಪಕ್ಷದ ಓರ್ವ ಮುಖ್ಯಮಂತ್ರಿ 10 ವರ್ಷಗಳ ನಂತರ ನಮ್ಮ ಪ್ರಾಂತ್ಯದಲ್ಲಿ 100ಕ್ಕಿಂತ ಅಧಿಕ ಸೀಟುಗಳನ್ನು ಪಡೆದು ಅಧಿಕಾರಕ್ಕೆ ಬರ್ತಾ ಇದೆ.